ವಿದ್ಯಾರ್ಥಿಗಳು ಚೆನ್ನಾಗಿ ಓದಬೇಕು. ಗೋಪಾಲ್ ಲಮಾಣಿ, ಇಂಡಿಪೆಂಡೆನ್ಸ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ. ನಾನು ಎಂಎಂ ನದಾಫ್. ವಿವಿಧ ಗ್ರಾಮಗಳಿಂದ ಬಂದ ವಿದ್ಯಾರ್ಥಿಗಳು ಚೆನ್ನಾಗಿ ಓದಬೇಕು. ಸರ್ಕಾರಿ ವಿದ್ಯಾರ್ಥಿ ನಿಲಯವನ್ನು ಸದುಪಯೋಗ ಮಾಡಿಕೊಂಡು ಪ್ರತಿ ಗಂಟೆ ಸಮಯ ನಿರ್ವಹಣೆ, ಕೌಶಲ್ಯ ಬೆಳೆಸಿಕೊಳ್ಳಬೇಕು ಎಂದು ಅಲ್ಪಸಂಖ್ಯಾತರ ಇಲಾಖೆ ಜಿಲ್ಲಾ ವ್ಯವಸ್ಥಾಪಕ ಅಧಿಕಾರಿ ಗೋಪಾಲ್ ಲಮಾಣಿ ಅವರು ಹೇಳಿದರು. ಅವರು ಜಿಲ್ಲಾ ಪಂಚಾಯತ್ ಹಾಗೂ ಸಮಾಜ ಕಲ್ಯಾಣ ಇಲಾಖೆಯ ಸರ್ಕಾರಿ ಮೆಟ್ರಿಕ್ ನಂತರ ಬಾಲಕರ ವಿದ್ಯಾರ್ಥಿ ನಿಲಯ ನಂಬರ್ 4 ಬನಶ್ರೀನಗರ ದೊಡ್ಡನಾಯಕನಕೊಪ್ಪದಲ್ಲಿ ಆಯೋಜಿಸಿದ 2022-23ನೇ ಸಾಲಿನ ದ್ವಿತೀಯ ಪಿಯುಸಿ ಅಧಿಕಾರಿಗಳ ಬೀಳ್ಕೊಡುಗೆ ಸಮಾರಂಭದ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಮಾತನಾಡಿದರು. ಜೈಲರ್ ಸಬ್ ಇನ್ಸ್ಪೆಕ್ಟರ್ ಕಲ್ಮೇಶ್ ಗಸ್ತಿ ಮಾತನಾಡಿ, ವಿದ್ಯಾರ್ಥಿಗಳು ಯಾವುದೇ ಅಪರಾಧ ಕಾರ್ಯದಲ್ಲಿ ಬಿದ್ದು ಜೀವನ ಹಾಳು ಮಾಡಿಕೊಳ್ಳಬೇಡಿ ಎಂದು ಹೇಳಿದರು. ವಿದ್ಯಾರ್ಥಿ ನಿಲಯದಲ್ಲಿ ಸಿಗುವ ಊಟ ಜೈಲಿನಲ್ಲಿ ಸಿಗುವುದಿಲ್ಲ ಎಂದು ತಿಳಿಸಿದರು. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಶ್ರೀಮತಿ ಎಂಬಿ ಸನ್ನೇರ್ ಅವರು ವಹಿಸಿದ್ದರು. ದಶರಥ್ ಶಿಂಗಿ, ವಾರ್ಡಿನ ಅಧಿಕಾರಿಗಳು, ನೂರಾರು ವಿದ್ಯಾರ್ಥಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಪ್ರತಿಭಾವಂತ ವಿದ್ಯಾರ್ಥಿಗಳನ್ನ ಸನ್ಮಾನಿಸಲಾಯಿತು. ನಿಲಯ ನಂಬರ್ 4 ಬನಶ್ರೀನಗರ ದೊಡ್ಡನಾಯಕನಕೊಪ್ಪ ಧಾರವಾಡ 2022-23ನೇ ಸಾಲಿನ ದ್ವಿತೀಯ ಪಿಯುಸಿ ವಿದ್ಯಾರ್ಥಿಗಳಿಗೆ ಬೀಳ್ಕೊಡುಗೆ ಸಮಾರಂಭಕ್ಕೆ ಆಗಮಿಸಿ ವೇದಿಕೆಯ ಮೇಲೆ ಗಣ್ಯರು ಉಪಸ್ಥಿತಿಯನ್ನ ಹೊಂದಿದ್ದಕ್ಕಾಗಿ ಅವರಿಗೆ ಇಲಾಖೆಯ ಪರವಾಗಿ ಹಾಗೂ ತಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಶಾರದೆ ಪಾಲಿಸಮ್ಮ ಮುದ್ದು ಶಾರದೆ, ಶಾರದೆ ನಾಲಿಗೆಯಲ್ಲಿ ನಿಲ್ಲಬಾರದೆ, ನಾಲಿಗೆಯಲ್ಲಿ ನಿಲ್ಲಬಾರದೆ, ಲೋಲ ಲೋಚನ ತಾಯಿ ನಿರುತ ನಂಬಿದೆ ನಿನ್ನ, ಲೋಲ ಲೋಚನ ತಾಯಿ ನಿರುತ ನಂಬಿದೆ ನಿನ್ನ, ಪಾಲಿಸಮ್ಮ ಮುದ್ದು ಶಾರದೆ, ಶಾರದೆ ಪಾಲಿಸಮ್ಮ ಮುದ್ದು ಶಾರದೆ, ಶಾರದೆ ಅಕ್ಷರಕ್ಷರ ವಿವೇಕವು ನಿನ್ನ, ಅಕ್ಷರಕ್ಷರ ವಿವೇಕವು ನಿನ್ನ, ಕುಕ್ಷಿಯೊಳಿರೇಳು ಲೋಕವ, ಕುಕ್ಷಿಯೊಳಿರೇಳು ಲೋಕವ, ಸಾಕ್ಷಾತ್ ಕೃಪದಿಂದ ಒಲಿದು ರಕ್ಷಿಸುತ್ತಾಯೆ, ಸಾಕ್ಷಾತ್ ಕೃಪದಿಂದ ಒಲಿದು ರಕ್ಷಿಸುತ್ತಾಯೆ.
ಕರ್ನಾಟಕ ಸರ್ಕಾರ, ಜಿಲ್ಲಾ ಪಂಚಾಯತ್ ಧಾರವಾಡ, ಸಮಾಜ ಕಲ್ಯಾಣ ಇಲಾಖೆ ಧಾರವಾಡ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಬನಶ್ರೀ ನಗರದ SC/ST ಹಾಸ್ಟೆಲ್ ಇಂದು 2022 ಮತ್ತು 23ನೇ ಸಾಲಿನ ಒಂದು ಬೀಳ್ಕೊಡುಗೆ ದ್ವಿತೀಯ PUCಯ ಬೀಳ್ಕೊಡುಗೆಯ ಸಮಾರಂಭಕ್ಕೆ ನನಗೆ ಆಹ್ವಾನ ಮಾಡಿ ಇಲ್ಲಿ ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂಥ ಗೌರವಾನ್ವಿತ ಪಟೇಲ್ ಸರ್ಗೆ ನನ್ನ ವೈಯಕ್ತಿಕವಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಈ ಕಾರ್ಯಕ್ರಮವನ್ನು ಪ್ರಾರಂಭಿಸುತ್ತಿದ್ದ ಮುಂಚೆ ಸದ್ಗುರು ಸೇವಾಲಾಲ್ ಜಯಂತಿಯ ಎಲ್ಲರಿಗೂ ಶುಭಾಶಯಗಳನ್ನು ತಿಳಿಸುತ್ತಾ, ಅದೇ ರೀತಿ ನೀವು ಇಷ್ಟು ಮುಕ್ತವಾಗಿ ಇಷ್ಟು ಉತ್ತಮ ರೀತಿಯ ಎಜುಕೇಶನ್ ಪಡೆಯಕ್ಕೆ ಕಾರಣೀಕರ್ತರಾದ ಬರೀ ನಾವು ಅಷ್ಟಲ್ಲ, ಇಡೀ ದೇಶದ ಪ್ರತಿಯೊಬ್ಬರೂ ಒಂದೇ ಸಮುದಾಯಕ್ಕೆ ಸೀಮಿತವಲ್ಲದ ಒಬ್ಬ ಮಾನವತಾವಾದಿ, ಶ್ರೇಷ್ಠ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಮನದಲ್ಲಿ ನಮಿಸುತ್ತಾ, ಮುಂದುವರೆದು ಹೇಳಬೇಕಾದ್ರೆ ಹಾಸ್ಟೆಲ್ ನಾವು ಅನ್ಕೋತೇವೆ, ಇಲ್ಲಿ ಹಾಸ್ಟೆಲಲ್ಲಿ ಬಂದಾಗ ಊಟದ ಸಮಸ್ಯೆ ಇರುತ್ತೆ, ಟಿಫಿನ್ ಏನೋ ಒಂದು ದಿವಸ ಹೆಚ್ಚು ಕಡಿಮೆ ಆಗ್ತಿರ್ತೈತಿ, ನಾವು ಅದನ್ನೇ ಹೈಲೈಟ್ ಮಾಡ್ತಿರ್ತೇವೆ. ಎಲ್ಲ ಹಾಸ್ಟೆಲ್ ನಮ್ಮ ಮನೆಯಲ್ಲೂ ಒಂದೊಂದು ದಿವಸ ಪ್ರಾಬ್ಲಮ್ ಆಗ್ತಿರ್ತದೆ. ಅದು ನಮ್ಮ ಊಟ ಮಾಡಕ್ಕೆ ನಾವು ಇಲ್ಲಿ ಬಂದಿಲ್ಲ. ಯಾವುದಕ್ಕೆ ಬಂದಿದ್ದೇವೆ? ನಮ್ಮ ಟಾರ್ಗೆಟ್ ಏನಿದೆ, ನೀವು ಎಲ್ಲರೂ ಒಂದ್ಸತೆ ನಿಮ್ಮ ಮನಸ್ಸಲ್ಲಿ ಅನ್ಕೊಳ್ಳಿ, ಯಾರು PUC ಮುಗಿಸ್ತಾ ಇದ್ದೀರಿ, ಯಾರು ಡಿಗ್ರಿ ಮುಗಿಸ್ತಾ ಇದ್ರಿ, ನೀವು ಸ್ಟಾರ್ಟಿಂಗ್ ಬಂದಾಗ ಏನು ಅನ್ಕೊಂಡ್ರಿ, ಹೋಗುವಾಗ ಆ ಟೈಪ್ ಮಾಡಿದ್ರ 100% ಅಚೀವ್ಮೆಂಟ್ ಮಾಡ್ದಂಗೆ. ಸಾಧ್ಯನೇ ಇಲ್ಲ. ನೀವು ಅನ್ಕೊಂಡ್ ಬಂದಾಗ ಯಾವ ರೀತಿ ಅನ್ಕೊಂಡ್ ಬಂದಿರ್ತೀರಿ ಅಂದ್ರೆ, ನೀವು ಯಾರೋ ಒಂದು ಮಾಡಲ್ ಇಟ್ಕೊಂಡಿರ್ತೀರಿ, ನಾವು ಅವ್ರ ಟೈಪ್ ಆಗ್ಬೇಕು ಇವ್ರ ಟೈಪ್ ಆಗ್ಬೇಕು ಅಂತೇಳಿ, ಅಥವಾ ನೀವೇ ಏನಾರೋ ಒಂದು ಗುರಿ ಇಟ್ಕೊಂಡಿರ್ತೀರಿ, ಗೋಲ್ ಇಟ್ಕೊಂಡಿರ್ತೀರಿ, ಬಟ್ ಅದನ್ನು ರೀಚ್ ಆಗಕ್ಕೆ ಆಗ್ತಿರಲ್ಲ. ಬಹಳಷ್ಟು ಕಾಂಪಿಟೇಷನ್ ಇದೆ ಈ ಜಗತ್ತಿನಲ್ಲಿ. ಈ ನಮ್ಮ ಎಸ್ಪೆಷಲಿ ಕರ್ನಾಟಕದಲ್ಲಿ ಅಷ್ಟೇ ತಗೊಳ್ಳೋಣ, ಬಹಳಷ್ಟು ಕಾಂಪಿಟೇಷನ್ ಇದೆ. ಆ ಕಾಂಪಿಟೇಷನ್ ನಾವು ಪೈಪೋಟಿ ಮಾಡಬೇಕಾದ್ರೆ ಎಲ್ಲರಿಗಿಂತಲೂ ಮುಂಚಿತವಾಗಿ ನಾವು ಎಫರ್ಟ್ ಮಾಡಲೇಬೇಕು. ಬೇರೆ ಆಪ್ಷನ್ಸೇ ಇಲ್ಲ. ಯಾಕೆ ಹೇಳ್ತಾ ಇದ್ದೇನೆ ಅಂದರೆ, ನಾನು ಓದುವಾಗ ನಂದೇ ಎಕ್ಸಾಂಪಲ್ ಓದಿನಿ. ನಮ್ಮ ಮನೆಯಲ್ಲಿ ಇಬ್ಬರು ಅಣ್ಣರಿದ್ರು. ಅವರಿಬ್ಬರು ನಾನು ಊರಿಗೆ ಹೋದಾಗ, ನಾವು ಹೋಗೋದೇ ಅಪರೂಪ ಊರಿಗೆ, ಅವ್ರು ಮಾರ್ನಿಂಗ್ 3 o'clock ಹೇಳ್ತಿದ್ರು, 4 o'clock ಹೇಳ್ತಿದ್ರು, ಎದ್ದು ಕೆಲಸ ಮಾಡ್ತಿದ್ರು. ನನಗೊಂಥರ ಅನಿಸ್ತಿತ್ತು, ಇವರು ಕೆಲಸ ಮಾಡೋರು 3-4 ಗಂಟೆಗೆ ಎದ್ದು ಕೆಲಸ ಮಾಡಿ ಇನ್ನೂ ಸಾಯಂಕಾಲ ತನಕನೂ ಕೆಲಸ ಮಾಡ್ತಿರ್ತಾರೆ. ನಮಗೇನಿದೆ ಇಲ್ಲಿ? ಊಟ ಇದೆ, ಎಲ್ಲ ಕಾಲೇಜ್ ಇದೆ, ನಮ್ದು ಏನು ಅಂತ ಪರಿ ಅವರಂತ ಸ್ಟ್ರಗಲ್ ಮಾಡುವಂಥದ್ದು ಏನಿದೆ? ನಾವು ಸಹ ಅವ್ರಿಗಿಂತ ಜಾಸ್ತಿ ವರ್ಕ್ ಮಾಡಿದರೆ ನಾವು ಒಳ್ಳೆ ಕೆಲಸಕ್ಕೆ ಹೋಗ್ಬೋದಲ್ಲ ಅಂತೇಳಿ. ಅಂದರೆ ನಮಗೆ ಯಾರು ಮೋಟಿವೇಶನ್ ಅಂದರೆ, ನಮ್ಮ ಅಣ್ಣರೇ ನಮಗೆ ಮೋಟಿವೇಶನ್. ಅಂದರೆ ಅವ್ರು ಆ ರೀತಿ ಕೆಲಸ ಮಾಡ್ತಾರೆ. ನಮಗೆ ಎದ್ದು ಓದಕ್ಕೆ ಏನಾಗಿದೆ? ಎಷ್ಟೋ ತಂದೆ ತಾಯಿಗಳು, ನಿಮಗೆ ಗೊತ್ತಿಲ್ಲ, ಬಹುಶಃ ನೀವು ಎಲ್ಲ ಇಲ್ಲಿ ಬರೋರೆಲ್ಲ, ನಾವು ಅಂದರೆ ಇನ್ಕ್ಲೂಡಿಂಗ್ ಮೀ, ನಾವು ಇಲ್ಲೆಲ್ಲ ನಮ್ಮ ಸ್ಟೇಜ್ ಮೇಲೆ ನಮ್ಮ ಗಸ್ತಿಯವರು ಅದಾರೆ, ನಮ್ಮ ದಸರಸ್ಥರು ಅದಾರೆ, ಎಲ್ಲರೂ ಒಳಗೊಂಡು ಹೇಳ್ತಾ ಇದ್ದಾರೆ. ಭಾಳ ಬಡತನ ಪರಿಸ್ಥಿತಿಗಳಲ್ಲಿ ಬಂದಿರ್ತಾರೆ. ನಿಜವಾದ ಇಡೀ ದಿವಸ ಬಿಸಿಲಲ್ಲಿ ಕೆಲಸ ಮಾಡಬೇಕಲ್ಲ, 500 ರೂಪಾಯಿಗೋಸ್ಕರ 1000 ರೂಪಾಯಿಗೋಸ್ಕರ ಇಡೀ ದಿವಸ ತಂದೆ ತಾಯಿಗಳು ಅಲ್ಲಿ ಕೆಲಸ ಮಾಡ್ತಿರ್ತಾರೆ. ನಾವು ಇಲ್ಲೇನು ಮಾಡ್ತಿರ್ತೇವೆ ಅನ್ನೋದು ಸ್ವಲ್ಪ ಪರಿಜ್ಞಾನ ಇರಬೇಕು. ದಿನ ಮಲಗುವಾಗ ಸ್ವಲ್ಪ ಒಂದು 5 ನಿಮಿಷ ಮನೆ ಕಡೆ ನಿಮ್ಮ ಬ್ಯಾಕ್ಗ್ರೌಂಡ್ ಹೋಗಿರ್ಬೇಕು. ನಮ್ಮ ತಂದೆ ಏನು ಮಾಡ್ತಾ ಇದ್ದಾರೆ, ನಮ್ಮ ತಾಯಿ ಏನು ಮಾಡ್ತಾ ಇದ್ದಾರೆ, ನಮ್ಮ ಅಣ್ಣ ಏನು ಮಾಡ್ತಾ ಇದ್ದಾರೆ, ಆ ರೀತಿ ರಿಯಲೈಸ್ ಮಾಡ್ಕೋರಿ. ನಿಮಗೆ ನಿಜವಾಗ್ಲೂ ಅದು ಒಂಥರ ಮೋಟಿವೇಶನ್ ಆದಂಗಾಗುತ್ತೆ. ಇಲ್ಲಿ ಹೆಂಗಾಗ್ಬಿಡುತ್ತಂದ್ರೆ, ಎಷ್ಟೋ ನಾವು ನಾನು ಹಾಸ್ಟೆಲಲ್ಲಿ ಇರೋದ್ರಿಂದ ನಂಗೆ ಗೊತ್ತಾಗಿದೆ, ಗುಂಪು ಮಾಡ್ಕೋತೇವಿ, ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತೇವೆ, ಊರು ಸುದ್ದಿ ತೆಗಿತೇವೆ, ಅವ್ರ ಫ್ರೆಂಡ್ಸ್, ಕಾಲೇಜು, ಅದು ಮತ್ತೊಂದು ಫಿಲ್ಮ್ಗೆ ಹೋದ್ವಿ, ಈ ಇತರೆ ಆಕ್ಟಿವಿಟೀಸ್ ತುಂಬ ಆಗ್ಬಿಡುತ್ತೆ. ದಯಮಾಡಿ ನಾನು ಹಾಸ್ಟೆಲ್ನಾಗ ಇದ್ರೂ ಸಹ ಊಟ ಮಾಡಿ ಓದಿದ್ದು. ಯಾಕಂದ್ರೆ ನನಗೆ ಗೊತ್ತಿತ್ತು, ನಾನು ಡಿಗ್ರಿ ಮುಗಿದ ತಕ್ಷಣ ಯಾವುದು ಮುಂದಿನ ಕೋರ್ಸಿಗೆ ಹೋಗಲಿಲ್ಲ. ಯಾಕಂದ್ರೆ ನಾವು ಎಲ್ಲಿ ಹೋದ್ರೂ ಕಾಂಪಿಟೇಷನ್ ಇದಕ್ಕೆ ಬರಲೇಬೇಕು, ಕಾಂಪಿಟೇಟಿವ್ ಓದಲೇಬೇಕು, ಇಲ್ಲಿ ಕ್ಲಿಕ್ ಆಗಲೇಬೇಕು. ಬಹುಶಃ ನಿಮ್ಮ ಡಿಗ್ರಿ PUC ಏನಿರುತ್ತೆ, 6 ಸಬ್ಜೆಕ್ಟ್ ಇರುತ್ತೆ, ಅಟ್ಲೀಸ್ಟ್ ಒಂದು 35 ಬಿದ್ದರೆ ಪಾಸ್ ಆಗ್ಬಿಡ್ತೀರಿ. ಬಟ್
ಕಾಂಪಿಟೇಟಿವ್ ಆ ಟೈಪ್ ಇಲ್ಲ. ಕಾಂಪಿಟೇಟಿವ್ ಹೆಂಗಿದೆ, 50 ಪೋಸ್ಟ್ ಕರೆದ್ರು 50 ಪೋಸ್ಟ್ ಅಲ್ಲಿ ಸೆಲೆಕ್ಷನ್ ಆದವನು ಪಾಸ್, 50 ಪೋಸ್ಟ್ ಅಲ್ಲಿ ಫೇಲ್ ಆದವನು ಅವನು ಫೇಲೇ. ಇಲ್ಲಿ ಪರ್ಸೆಂಟೇಜ್ ಬರಲ್ಲ, ಯಾವುದೇ ಕಾರಣಕ್ಕೂ ಪರ್ಸೆಂಟೇಜ್ ಬರಲ್ಲ. ನಿಮ್ಮ ಎಫರ್ಟು, ನಿಮ್ಮ ಶ್ರಮ, ನಿಮ್ಮ ಒಂದು ಶ್ರದ್ಧೆ, ಭಕ್ತಿ ಏನಿರುತ್ತಲ್ಲ ಓದೋದ್ಬೇಕು, ಅದ್ರ ಮ್ಯಾಗ ಡಿಪೆಂಡ್ ಇರುತ್ತೆ. ಭಾಳಷ್ಟು ಪ್ಲ್ಯಾನ್ ಪ್ರಕಾರ ಸ್ಟಡಿ ಮಾಡಬೇಕು, ಟೈಮ್ ಮ್ಯಾನೇಜ್ಮೆಂಟ್ ಚೆನ್ನಾಗಿರ್ಬೇಕು. ತಂದೆ ತಾಯಿ ನಿಮ್ಮ ಏನು ಕಳಿಸಿರ್ತಾರೆ ಧಾರವಾಡಕ್ಕೆ, ಅವ್ರು ಎಂಥ ಆಸೆ ಇಟ್ಟಿರ್ತಾರೆ ಗೊತ್ತಾ ತಂದೆ ತಾಯಿಗಳು. ನೀವು ಒಂದು ದಿವಸ ಬೇಕಾದ್ರೆ ಫ್ರೀ ಕುಂತಾಗ ಅವ್ರ ಮುಂದೆ ಇಂಟ್ರಾಕ್ಟ್ ಮಾಡಿ, ನೀವು ಅವರು ಯಾವ ರೀತಿ, ಅಥವಾ ನೀವು ಅವ್ರ ಜೊತೆ ಇಂಟ್ರಾಕ್ಟ್ ಮಾಡಬೇಡಿ, ಬೇರೆ ಯಾರನ್ನು ಹೇಳಿದಂಗೆ ಕೇಳಿ. ಅವ್ರು ಯಾವ ರೀತಿ ಇಮೇಜಿನ್ ಮಾಡ್ಕೊಂಡಿರ್ತಾರೆ ಅಂದರೆ, ಓ ನನ್ನ ಮಗ ಧಾರವಾಡಕ್ಕೆ ಹೋಗಿದ್ದಾನೆ, ತುಂಬ ಚೆನ್ನಾಗಿ ಓದ್ತಾ ಇದ್ದಾನೆ, ಅವನು ಖಂಡಿತ ಜಾಬ್ ತಗೊಂಡು ಬಂದೇ ಬರ್ತಾನೆ. ಅವರು ಸ್ವಂತ ಸೆಲ್ಫಿಸ್ಟ್ ಏನಲ್ಲ, ನಿಮ್ಮ ಫ್ಯೂಚರ್ ಚೆನ್ನಾಗಿರ್ಲಿ ಅಂತೇಳಿ ಅವರು ಆಸೆ ಪಡ್ತಿರ್ತಾರೆ. ಇವತ್ತು ತುಂಬ ಚೆನ್ನಾಗಿ ಆಗಿದ್ದೀನಿ, ತುಂಬ ಚೆನ್ನಾಗಿ ಓದಿದ್ದೀನಿ, ನಾನು ಇಂಪ್ರೂವ್ಮೆಂಟ್ ಆಗಿದ್ದೀನಿ. ಪ್ರತಿಯೊಂದನ್ನು ನಾವು ಭಾಳ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಬೇಕು. ನಿಮಗೂ ಗೊತ್ತಿದೆ, ಒಂದು 100 ಪೋಸ್ಟ್ ಕನ್ಫರ್ಮ್ ಮಾಡಿದರೆ 5-6 ಲಕ್ಷ ಜನ ಅಪ್ಲಿಕೇಶನ್ ಹಾಕ್ತಾರೆ. ನಿಮ್ಮ ಸೀನಿಯರು, ನಿಮ್ಮ ಜೂನಿಯರು ಎಲ್ಲರೂ ಪೈಪೋಟಿ ಮಾಡ್ತಾರೆ. ಇಲ್ಲಿ ಕಾಲೇಜಲ್ಲಿ ಆದರೆ ಬರೀ ಲಿಮಿಟ್ ಸಬ್ಜೆಕ್ಟ್ ಇರುತ್ತೆ, ಲಿಮಿಟಲ್ಲೇ ಮುಗಿಸ್ಬಿಡ್ತೀರಿ. ಬಟ್ ಇಲ್ಲಿ ಆದರೆ ಹಾಗಿಲ್ಲ, ಓಪನ್ ಫೈಟ್ ಇದು, ಎಲ್ಲರೂ ಬಂದುಬಿಡ್ತೇವೆ ಅಲ್ಲಿ, ಸಣ್ಣವರು ದೊಡ್ಡವರು. ಎಷ್ಟೋ ಜನ ನನ್ನ ಕ್ಲಾಸ್ಮೇಟ್ ಇದ್ದವರು ಈಗೂ ಧಾರವಾಡಲ್ಲಿ ಓದ್ತಾ ಇದ್ದಾರೆ. ಇಮ್ಯಾಜಿನ್ ಮಾಡ್ಕೊಳ್ಳಿ. ನನಗೆ ಆ್ಯಕ್ಚುಲಿ ನಾನು ಡಿಗ್ರಿ ಮುಗಿಸುವಾಗ ನಾನು ಧಾರವಾಡ ಎಂಟ್ರಿ ಆದಾಗ ಅವ್ರು ಕಾಂಪಿಟೇಟಿವ್ ಓದಕ್ಕೆ ಬಂದಿದ್ರು. ಹೆಚ್ಚು ನಾನು ಡಿಗ್ರಿ ಮುಗಿದು 5 ವರ್ಷ ಇಲ್ಲಿ ಮುಗಿಸಿದ್ರು ಅವ್ರು ಇನ್ನೂ ಓದ್ತಾ ಇದ್ರು. ಅವ್ರು ನೋಡೇ ಸುಸ್ತಾಗಿದ್ದೆ ನಾನು. ತುಂಬ ಚೆನ್ನಾಗಿ ಓದ್ತಿದ್ರು. ಇವ್ರ ಜೊತೆ ನಾವು ಕಾಂಪಿಟೇಷನ್ ಮಾಡ್ಬೇಕಲ್ಲಪ್ಪ, ನಾನು ಏನು ವರ್ಕ್ ಮಾಡ್ಬೇಕಿತ್ತು, ಅವ್ರು ಓವರ್ಟೇಕ್ ಮಾಡಬೇಕಲ್ಲ. ತುಂಬ ಚೆನ್ನಾಗಿ ಓದಬೇಕು, ಬೇರೆ ಆಪ್ಷನ್ಸೇ ಇಲ್ಲ. ಯಾಕೆ ಹೇಳಿ, ನಮಗೆ ಓನ್ ಬಿಸ್ನೆಸ್ ಮಾಡೋಕ್ಕೆ ಬೇಕಾದಷ್ಟು ಅಮೌಂಟ್ ಇಲ್ಲ. ರಾಜಕೀಯಕ್ಕೆ ಹೋಗ್ಬೇಕಂದ್ರೆ ಅದು ಆಗಲ್ಲ. ಒಂದೇ ಒಂದು ಅಸ್ತ್ರ ಶಿಕ್ಷಣ. ಶಿಕ್ಷಣದಿಂದ ನಾವು ಮಾತ್ರ ಮುಂದೆ ಬರ್ಬೋದು ಸಾಧ್ಯ. ಶಿಕ್ಷಣ ಅಂದರೆ ನಮ್ಮ ಕಂಟ್ರೋಲ್, ಜ್ಞಾನ, ಅದು ನಮ್ಮ ಸತ್ತು. ನಾವು ಯಾರು ಶ್ರಮ ಪಡ್ತಾರೋ ಅವರ ಸತ್ವ ಜ್ಞಾನ ಆಗುತ್ತೆ. ನಮ್ಮ ವಾರ್ಡನ್ ಸರ್ ಏನು ಕೊರತೆ ಮಾಡಿಲ್ಲ ನಮಗೆ, ಹೌದಾ? ನಮ್ಮ ಮತ್ತೆ ಹಾಸ್ಟೆಲ್ ಕೂಡ ಕ್ಲೀನ್ ಇರ್ತದೆ, ಖುಷಿ ಆಗ್ತದೆ, ತುಂಬ ಖುಷಿ ಆಗ್ತದೆ. ಅಂದರೆ ಏನಪ್ಪ, ಸ್ಪೋರ್ಟ್ಸನ್ನು ಇಡ್ಬೋದು, ಅಂದರೆ ಯಾವ ಕಡೆನೂ ಮಾಡಿಲ್ಲ. ನಮಗೆ ಇರುವಂತಹ ಸೌಲಭ್ಯ, ನಾವಿಲ್ಲಿ ಸಪ್ತಾಪುರ ಆ ಕಡೆ ಭಾರತೀನಗರ ಆ ಕಡೆ ಹೋದರೆ ನಮ್ಮಂಥ ಹಾಸ್ಟೆಲ್ ಯಾವ ಕಡೆನೂ ಇಲ್ಲ. ನಮಗೆ ಒಳ್ಳೆ ಪರಿಸರ ಇದೆ. ಆ ಪರಿಸರನ ಒಂದು ಒಳ್ಳೆ ಮೇಂಟೆನೆನ್ಸ್ ಮಾಡಿ ಒಂದು ಅಚ್ಚುಕಟ್ಟಾಗಿ ಸಂಪಾದನೆಯನ್ನ ಮಾಡಿದಂತ ನಮ್ಮ ಪಟೇಲ್ ಸರಿಗೆ ತುಂಬು ಹೃದಯದ ಧನ್ಯವಾದಗಳನ್ನು ತಿಳಿಸುತ್ತದೆ. ಅನಿಸಿಕೆ ಏನಂತಂದ್ರೆ ಖುಷಿ ಆಗ್ತದೆ, ತುಂಬಾ ಖುಷಿ ಆಗ್ತದೆ. ನಮ್ಮ ವಾರ್ಡನ್ ಸರ್ ಹತ್ರ ಒಂದು ವಿದ್ಯಾರ್ಥಿಯಾಗಿ ಇಂಥ ಒಂದು ನಿಲಯದಲ್ಲಿ ನಾವು ಓದ್ತಾ ಇದ್ದೀವಿ. ಎಲ್ಲರೂ ಚೆನ್ನಾಗಿ ಓದೋಣ ಅಂತ ಹೇಳ್ತಾ ನನ್ನ ಈ ಚಿಕ್ಕ ಅನಿಸಿಕೆ ವಿರಾಮ ನೀಡ್ತೇನೆ. ಇವತ್ತು ಬಹಳ ಒಂದು ನಮ್ಮ ಕೆಲಸಗಳು ಇವತ್ತು ಯಾವತ್ತೂ ಇವತ್ತು ಈ ಫಂಕ್ಷನ್ ಬರಕ್ ಅಸಾಧ್ಯವಾದ ಮಾತಿತ್ತು. ಸೊ ಅಂತ ಸಂದರ್ಭ ಇತ್ತು. ಆದ್ರೂ ಕೂಡ ಇವತ್ತು ಒಂದು ಹಾಸ್ಟೆಲಿನ ಹೆಮ್ಮೆ ಹಾಗೂ ನಮ್ಮ ಪಟೇಲ್ ಸರ್ ಅವರ ನಮ್ಮ ಗುರುಗಳಾದಂತ ಅವರ ಒಂದು ಮಹತ್ವಕ್ಕೆ ಬೆಲೆ ಕೊಟ್ಟು ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ಬಂದನೆ. ಬಹಳ ಸಮಯದ ಅಭಾವ ಕೂಡ ಆಗಿದೆ. ಬಟ್ ಎಲ್ಲಾ ವಿದ್ಯಾರ್ಥಿಗಳಿಗೆ ಹೇಳೋದೇನಂದ್ರೆ ಜೀವನ ಅನ್ನೋದು ಬಹಳ ದೂರವಿದೆ. ಸೊ ಏನು ಇರ್ತಕ್ಕಂತಹ ಜೀವನದಲ್ಲಿ ನೀವೇನು ಓದ್ತಿರೋ ಬಿಡ್ತಿರೋ ಗೌರ್ಮೆಂಟ್ ನೌಕರಿ ಪಡಿತಿರೋ ಅದು ಸೆಕೆಂಡರಿ. ಮೊದಲಿಗೆ ಧಾರವಾಡಕ್ಕೆ ಬಂದಿರಲ್ಲ, ಯಾವ ರೀತಿ ಧಾರವಾಡಕ್ಕೆ ಒಬ್ಬ ತಂದೆಗೆ ಒಳ್ಳೆ ಮಗನಾಗಿ ಬಂದಿದ್ದಾರೆ, ಅದೇ ರೀತಿ ಕೂಡ ನಮ್ಮ ತಂದೆ ತಾಯಿಗೆ ಒಳ್ಳೆ ಮಗನಾಗಿ ವಾಪಸ್ ಹೋಗ್ಬೇಕು. ರೌಡಿಗಳಾಗಿ, ಕ್ರಿಮಿನಲ್ಗಳಾಗಿ, ರೇಪಿಸ್ಟ್ಗಳಾಗಿ ಇವತ್ತು ಯಾವತ್ತೇ ಹೋಗ್ಕೋಬೇಕು. ನಿಮಗೆ ನೌಕರಿ ಇಲ್ಲ ಅಂದ್ರೆ ಊರಾಗ ರೆಸ್ಪೆಕ್ಟ್ ಐತೆ. ಹುಡುಗ ಸಾಲಿ ಕಲ್ತಾನಪ್ಪ ಧಾರವಾಡದಾಗ ನೌಕರಿ ಸಿಗಲಿಲ್ಲ ಅಂತಾರೆ. ಆದ್ರೆ ಒಂದೇ ಒಂದು ಕೆಟ್ಟ ಕೆಲಸ ಮಾಡಿ ಹೋದ್ರಂದ್ರೆ ನಿಮ್ ಊರಾಗೆ ಬಂದ ನೋಡೋ ಅವನು ಉಡಾಳ, ಏನೋ ಕೆಲಸ ಮಾಡಿದ, ಜೈಲಿಗೆ ಹೋಗಿ ಬಂದನು. ಇವತ್ತು ಒಂದು ಬಹಳ ಒಂದು ಶೋಚನೀಯ ಒಂದು ಉದಾಹರಣೆ ಹೇಳ್ತೇನೆ ನಿಮಗೆ. ನಮ್ಮ ಹಾಸ್ಟೆಲ್ ನಲ್ಲಿ ಓದಿದಂತ ಹುಡುಗ ನನ್ನ ಮುಂದೆ ಜೈಲಿಗೆ ಬಂದ, 1 ತಿಂಗಳು ಜೈಲಿಗೆ ಬಂದ. ಹಾಸ್ಟೆಲ್ ನಲ್ಲಿ ಊಟ ಸರಿ ಇರ್ತಿರ್ಲಿಲ್ಲ ಅಂತ ಅವಾಗ ಸಂದರ್ಭ ಮೇಡಮ್ ನಾವು 2 ಗಂಟೆ ಕರ್ಸಿದ್ವಿ ಸ್ಟ್ರೈಕ್ ಮಾಡಿ. 2 ಗಂಟೆಗೆ ಸಂದರ್ಭ ಮೇಡಮ್ ಬಂದಿದ್ರು ನೈಟ್. ಸೊ ಅಂತ ಸಂದರ್ಭದಲ್ಲಿ ಆ ವಿದ್ಯಾರ್ಥಿ ಏನ್ ಮಾಡಿದ, ಅಡಿಗೆ ತೆಗೆದುಕೊಂಡು ಬಿಸಾಕಿದ ಹಿಂಗ. ಇಲ್ಲ ಗದಗಲ್ಲಿ ಹುಡುಗ, ಅದೇ ಹುಡುಗ ಇವತ್ತು ಒಬ್ಬ ಕಳ್ಳ ಆಗಿದ್ದಾನೆ, ಬೈಕ್ ಕಳ್ಳ ಆಗಿದ್ದಾನೆ. ಬೈಕ್ ಕಳ್ಳ ಆಗಿ 1 ತಿಂಗಳು ಕೊಪ್ಪಳದ ಜಿಲ್ಲಾ ಜೈಲಿನಲ್ಲಿ 1 ತಿಂಗಳಿದ್ದ. ಬಂದು ಕಾಲು ಹಿಡ್ಕೊಂಡ.
ಅಣ್ಣ ನನ್ನ ಜೀವನದಾಗ ದೊಡ್ಡ ತಪ್ಪು ಮಾಡಿದೆ ಅಂತ. ಸೊ ನೀವು ಅಷ್ಟೇ, ನೀವು ಓದ್ರಿ, ಅದು ಓದ್ತಿರೋ ಅಂತ ಹೇಳಿದೆ ನಾನು. ಓದ್ಲಿಕ್ಕೆ ಆಗ್ಲಿಲ್ಲ ಅಂದ್ರೂ ನಿಮಗೆ ಹನಿ ಬರೋ ಏನೋ ಜಾಬ್ ಇಲ್ಲ ಅಂದ್ರೂ ಕೂಡ ಕೆಟ್ಟ ಕೆಲಸವನ್ನು ಯಾವತ್ತೂ ಮಾಡಕ್ ಹೋಗ್ಬೇಡ್ರಿ. ಈ ಮೊಬೈಲ್ ಗೀಳಿಗೆ ಯಾವತ್ತೂ ಬೀಳಕ್ ಹೋಗ್ಬೇಡ್ರಿ. ಮೊಬೈಲ್ ಇದೆ ಅಲ್ಲ, ಅದು ಎಷ್ಟು ಕೆಟ್ಟದಿದೆ ಅಂದ್ರೆ ಇವತ್ತು ನಮ್ಮ ಜೈಲಿಗೆ 6 ವಿದ್ಯಾರ್ಥಿಗಳು ಬಂದಿದ್ದಾರೆ, PUC ವಿದ್ಯಾರ್ಥಿಗಳು. ಅಶ್ಲೀಲ ಸಂದೇಶಗಳನ್ನ ಹುಡುಗಿರು ಕಳಿಸೋದಕ್ಕೆ ಕೇಸ್ ಆಗಿದೆ. ಅದರಿಂದ 2 ತಿಂಗಳಿಂದ ಜೈಲಲ್ಲಿದ್ದಾರೆ 3 ಜನ ವಿದ್ಯಾರ್ಥಿಗಳು. BCom ಫಸ್ಟ್ ಇಯರ್ ಒಬ್ಬ, BCom ಸೆಕೆಂಡ್ ಇಯರ್ ಒಬ್ಬ, BSc ಫಸ್ಟ್ ಇಯರ್ ಒಬ್ಬ ಇಂಜಿನಿಯರಿಂಗ್ ಕಾಲೇಜ್ ಹುಡುಗಿಗೆ ಮೆಸೇಜ್ ಮಾಡಿದ್ರು. ಬೇರೆ ಒಂದು ಮೆಸೇಜ್, ಕೆಟ್ಟ ಮೆಸೇಜ್ ಮಾಡೋದಕ್ಕೆ ಅವ್ರ ಮೇಲೆ ಕೇಸ್ ಹಾಕಿ ಜೈಲಿಗೆ ಬಂದಿದ್ದಾರೆ. ಒಂದೇ ಒಂದು ಮೆಸೇಜ್ ನಿಮ್ಮ ಜೀವನವನ್ನು ಹಾಳು ಮಾಡ್ತದೆ. ನಿಮ್ಮ ಮುಂದೆ ಯಾವುದೇ ಸರ್ಕಾರಿ ನೌಕರಿ ಕೊಡೋಕೆ ಕೂಡ ನೀವು ಆಗೋದಿಲ್ಲ. ನಿಮ್ಮ ತಂದೆ ತಾಯಿಗಳಿಗೆ ಕೆಟ್ಟ ಮಕ್ಕಳು ಆಗ್ತೀರಿ. ನೀವು ನೌಕರಿ ಇಲ್ಲ ಅಂತ ಓಡಿ ಹೋದ್ರೆ ನಿಮ್ಮ ತಂದೆ ತಾಯಿ ನಿಮ್ಮ ಮನೆ ಕಳಿಸಿ ಊಟ ಹಾಕಿಸಿ ನೀವು ಸಾಕ್ತಾರ. ಆದ್ರೆ ನೀವು ಕೆಟ್ಟ ವ್ಯಕ್ತಿಗಳಾಗಿ ಹೋದ್ರೆ ನಿಮ್ಮ ಮನೆಯಲ್ಲ, ನಿಮ್ಮ ಕುಟುಂಬದವರಲ್ಲ, ನಿಮ್ಮ ಈ ಸಮಾಜ ನಿಮ್ಮನ್ನು ಕೆಟ್ಟದಾಗಿ ನೋಡುತ್ತಾ. ಸೊ ಅಂತ ಪರಿಸ್ಥಿತಿಯನ್ನು ತರಿಸ್ಕೋಬೇಡ್ರಿ. ಒಳ್ಳೆಯ ಒಂದು ಅವಕಾಶ ಇದೆ, ಒಳ್ಳೆಯ ಒಬ್ಬರು ವಾರ್ಡನ್ ಇದ್ದಾರೆ, ಪ್ರೊಫೆಸರ್ ಅವರು ಕೂಡ ನಮಗೆ ಮೊದಲಿಂದ ಕೂಡ ನಾವು ಗುರುವಾಗಿ ಸ್ವೀಕರಿಸಿದ್ದೇವೆ. ಇವತ್ತು ಕೂಡ ನಾವು ಅವ್ರಿಗೆ ಬಹಳ ಹೆಮ್ಮೆ ಇದೆ. ಅವ್ರು ಯಾವತ್ತೂ ಆ ಕಾಸ್ಟು ಈ ಕಾಸ್ಟು ಅಂತ ಯಾವತ್ತೂ ಕಾಸ್ಟಿಸಮ್ ಮಾಡಿದ ವ್ಯಕ್ತಿಗಳಲ್ಲ. ನಮ್ಮ ಸನ್ಮಾನ್ ಮೇಡಮ್ ಕೂಡ ಅವ್ರ ಬಗ್ಗೆ ನಮ್ಗೆ ಬಹಳ ಹೆಮ್ಮೆ ಇದೆ. ಅವತ್ತು ಯಾವ ಒಂದು ಚಾರ್ಮ್ ಇತ್ತಲ್ಲ ಅದೇ ಚಾರ್ಮ್ ಕೂಡ ಇನ್ನಷ್ಟು ಇಲ್ಲ ಅವ್ರ ಕಡೆ ಇದೆ, ಅದೇ ನಗು ಮುಖ ಕೂಡ ಅವ್ರಿದೆ. ಸೊ ಬಹಳ ಹೆಮ್ಮೆ ಅನ್ಸುತ್ತೆ. ನನ್ನ ಕೆಲಸದ ಒತ್ತಡದಲ್ಲೂ ಕೂಡ ನಾನು ಒಂದೇ ಉದ್ದೇಶ, ಏನೋ ನನ್ನ ವಿದ್ಯಾರ್ಥಿಗಳಿದ್ದೀರ, ನನ್ನ ಸಹೋದರರು ಇದ್ದಂಗಿದ್ದೀರ, ಒಳ್ಳೆ ಸಣ್ಣ ಮಕ್ಕಳು, ಏನು ಕಲಿತಕ್ಕಂತ ವಯಸ್ಸು, ಯಾವುದೇ ಅಡ್ಡದಾರಿಗಳಿಬೇಡ್ರಿ. ನಿಮ್ ಸಮಸ್ಯೆಗಳಿದ್ರೆ ಅದನ್ನ ಬಗೆಹರಿಸ್ಕೊಡ್ರಿ. ಈ ಆತ್ಮಹತ್ಯೆ ಅಂತ ಏನು ಡಿಸಿಷನ್ಗಳನ್ನ ಹೋಗಕ್ ಹೋಗ್ಬೇಡ್ರಿ. ಜೀವನದಲ್ಲಿ ಸೋಲು ಬಹಳ ಕಷ್ಟ. ಸೋತಾಗ ಮನುಷ್ಯ ಸಕ್ಸಸ್ ಅಕ್ಕ. ನಾವು ಯಾವತ್ತು ಒಂದೇ ಸರಿ ಓದೋಕೆ ನೌಕರಿ ಸಿಕ್ಕಿಲ್ಲ. ನಾವು ಬಹಳ ಕಷ್ಟಪಟ್ಟೆವು. ಹೆಂಗ್ ಗೋಪಾಲ್ ಅವ್ರು ರಾತ್ರಿ ಬಂದು ಊಟ ಮಾಡ್ಕೊಂಡು ಹೋಗ್ತಿದ್ರು. ನಾವು ಹಾಸ್ಟೆಲ್ನಾಗಿದ್ದೆವು, ಅವ್ರು ಹಾಸ್ಟೆಲ್ನಾಗಿರಲಿಲ್ಲ. ಬೇರೆ ರಾತ್ರಿ ಊಟ ಕಷ್ಟ ಬರ್ತಿದ್ರು ಅವರು. ನಾವೆಲ್ಲ ಬಹಳ ಕಷ್ಟಪಟ್ಟಿದ್ದೇವೆ. ನಾವು ಹಾಸ್ಟೆಲ್ ಅಲ್ಲಿ ಗಲಾಟೆ ಮಾಡಿದಕ್ಕೆ 1 ರಿಂದ 4-5 ವರ್ಷ ನಾವು ಜಾಬ್ ಲೇಟ್ ಆಗಿ ತಗೊಂಡಿಕೊಂಡು. ಸೊ ನಿಮ್ಗೆ ಅಂತ ಅವಕಾಶ ಇಲ್ಲ. ನೀವು ಒಂದು ಸಾರಿ ಸಪ್ತಾಪುರದಿಂದ ಶ್ರೀನಗರ ಒಂದ್ ಸಾರಿ ಜಸ್ಟ್ ಒಂದು ರೌಂಡ್ ಹೋಗಿ ಬಂದು ಬಿಡ್ರಿ. ಕೈಯಾಗ ಬುಕ್ಸ್ ಹಿಡ್ಕೊಂಡು 24x7 ಲೈಬ್ರರಿ ಕುಂತು ಊಟ ನಿದ್ದೆ ಟೀ ಇಲ್ಲದ ಕುಂತು ಓದಾಕತ್ತಾರೆ. ಸೊ ಇವಾಗ ನಿಮಗೆ ಏನನ್ಸಲ್ಲ, 2 ವರ್ಷ PUC ಮುಗಿಸ್ರಿ, ಡಿಗ್ರಿ ಮುಗಿಸ್ರಿ, ಆಮೇಲೆ ಹೊರಗೆ ಬರ್ತಿರ್ಲ. ಅವಾಗ ಏನ್ ನಿಮ್ಗೆ ಜೀವನ ಗೊತ್ತಾಗ. ಅವಾಗ ಹಾಸ್ಟೆಲ್ ಇರಲ್ಲ, ತಿಂಗಳಿಗೆ ಬಾಳ 3 ಮನೆಗೆ ಹಾಕ್ತಿರ್ತಾರೋ. ಅವಾಗ ಏನ್ ಜೀವನ ನೀವು ಗೊತ್ತಾಗುತ್ತೆ. ಅವಾಗ ನೆನೆಸ್ಕೊತೀರಿ ನೀವು, ಏನ ಹಾಸ್ಟೆಲ್ನಾಗಿದ್ದ ಓದಬೇಕಾಗಿತ್ತಪ್ಪ, ಓದಿಲ್ಲ, ಟೈಮ್ ಕಳ್ಕೊಂಡಿ. ಸೊ ಈಗಿಂದಾನೇ ಓದಕ್ ಸ್ಟಾರ್ಟ್ ಮಾಡಿ, ಕಾಂಪಿಟೇಟಿವ್ ಓದ್ರಿ. ಬಹಳ ಫೈಟ್ ಐತಿ. ನೀವೇನ್ ಮಾಡಿದ್ರು ಆಗಲ್ಲ. ಇವಾಗಿಂದ ನೀವು ಒಂದು ಒಳ್ಳೆ ವ್ಯಕ್ತಿಯಾಗಿ ಓದ್ತಾ ಚೆನ್ನಾಗಿ ಎಲ್ಲ ಮಾಡ್ತಾ ಇವತ್ತು ನೀವು ಹೊರಗಡೆ ಡಿಗ್ರಿ ಮುಗಿಸಿ PUC ಮುಗಿಸಿ ಹೊರಗಡೆ ಬಂದ್ರಿ, ನಿಮ್ಗೆ ಒಳ್ಳೆ ಸ್ಥಾನಮಾನ ಸಿಗುತ್ತೆ. ಯಾಕಂದ್ರೆ ನಿಮಗಿಂತ ಡಬಲ್ ಪಟ್ಟು ಎಫರ್ಟ್ ಹಾಕಿ ಓದ್ತಾ ಇದ್ದವರು ಇದ್ದಾರೆ. ಇವತ್ತು ನಾವೇನೋ ಹೇಳ್ಬೋದು, ನಾವು SC ಇದೀವಿ, ನಮಗೆ ರಿಸರ್ವೇಶನ್ ಸಿಗತೈತೆ ಅಂತ. ಆ ತಪ್ಪು ಕಲ್ಪನೆಯಿಂದ ಬಂದ್ಬಿಡಿ. ಅತಿ ಹೆಚ್ಚು ಕಾಂಪಿಟೇಷನ್ ಇರೋದು ಎಲ್ಲ ಅಂತಂದ್ರೆ SC ಅಲ್ಲಿದೆ. SC ST ಅತಿ ಹೆಚ್ಚು ಕಾಂಪಿಟೇಷನ್ ಇರೋದು ಎಲ್ಲಿ ಗೊತ್ತಾ? SC ST ಅಲ್ಲಿ ಇರುತ್ತೆ. ಜನರಲ್ ಕೋಟಾದಲ್ಲಿ 150 ಮಾರ್ಕ್ಸ್ ನಿಂತ್ರೆ SC ಅವ್ರು ಎಲ್ಲಿ ಬಂದಿರ್ತಾರೆ ಗೊತ್ತಾ? 145, 170, 158 ಬಂದಿರ್ತಾರೆ ಈಗ. ಸೊ ಅಂತ ಕಾಲ್ಬಂದ ಒಳ್ಳೆಯವರಾಗಿ ಒಂದು ಒಳ್ಳೆ ಅವಕಾಶ ಇದೆ, ಚೆನ್ನಾಗಿ ಯುಟಿಲೈಸ್ ಮಾಡ್ಕೊರಿ. ಒಂದು ಒಳ್ಳೆ ನಿಮಗೆಲ್ಲ ಹಾಸ್ಟೆಲ್ ಫೆಸಿಲಿಟಿ ಇದೆ. ಗೋಪಾಲ್ ಅವ್ರು ಹೇಳಿದ್ರೆ ನಿಮ್ಗೆ ಹಾಸ್ಟೆಲ್ ಸಿಗ್ಬೇಕಂದ್ರೆ ಒಂದು ದೊಡ್ಡ ನೌಕರಿ ಸಿಕ್ಕಂಗ. ಆಗ 2011-12 ಹಾಸ್ಟೆಲ್ ಸಿಗ್ಬೇಕಂದ್ರೆ ನೌಕರಿ ಸಿಕ್ಕಂಗಿತ್ತು. ಹೆಂಗ್ ಅಲವಾಡ್ತಿದ್ದೆ ಅಂದ್ರೆ ಮಳೆ ನೋಡ್ಲಾರ್ದ ಬಂದು ಆಫೀಸ್ ನೋಡ್ತಾರೆ. ಮೇಡಮ್ ಬೈತಿದ್ರು, ಇನ್ಫ್ಲೂಯೆನ್ಸ್ ಮಾಡೋಕೆ ಏನಪ್ಪಾ, ಅವ್ರು ಮಿನಿಸ್ಟರ್ ಕಡೆಯಿಂದ ಇನ್ಫ್ಲೂಯೆನ್ಸ್ ಮಾಡ್ತೀವಿ, ಈ ಮಿನಿಸ್ಟರ್ ಕಡೆಯಿಂದ ಇನ್ಫ್ಲೂಯೆನ್ಸ್ ಮಾಡ್ತಾರೆ, ಹೋಗ್ರಂತ ಬೈತಿದ್ರು. ಬಟ್ ಆ ಕಂಡೀಷನ್ ಅವ್ರಿಗೆ ಹಂಗಿತ್ತು. ಸೊ ಅವೆಲ್ಲ ನೆನೆಸ್ಕೊಂಡ್ರೆ ಇವತ್ತು ನಮಗೆ ಬಹಳ ಹೆಮ್ಮೆ ಅನ್ಸುತ್ತೆ. ನಮ್ ಗೋಪಾಲ್ ಹೇಳಿದ, ಇವತ್ತು ಒಂದು ವೇದಿಕೆ ಹಂಚ್ಕೊಳಕ್ ಬಹಳ ನಮಗೆ ಹೆಮ್ಮೆ ಅನಿಸುತ್ತೆ. ಯಾಕಂದ್ರೆ ನಾನು ಅವ್ರ ಮುಂದೆ ನಿಂತಾಗ ಅವರು ಅಧಿಕಾರಿ ಮುಂದೆ ಇವತ್ತು ಬಂದೀವಂದ್ರೆ ದೊಡ್ಡ ಹೆಮ್ಮೆ ಅದು. ಇದಕ್ಕಿಂತ ದೊಡ್ಡ ಸಾಧನೆ ಏನಿಲ್ಲ ನಮಗೆ. ಸೊ ಹಿಂಗೆ ನೀವು ಕೂಡ ಇವತ್ತು ಅಲ್ಲಿದ್ರೆ ನಾಳೆ ಮುಂದೊಂದು ದಿನ ಇಲ್ಲಿ ಬರ್ತೀರಿ. ಸೊ ಆ ನಿಟ್ಟಿನಲ್ಲಿ ಪ್ರಯತ್ನ ಪಡ್ರಿ. ಯಾವತ್ತು ಕೆಟ್ಟ ನಿರ್ಧಾರಗಳಿಗೆ ಹೋಗ್ಬೇಡ್ರಿ. ಯಾವುದೇ ಆತ್ಮಹತ್ಯೆ ಅಂತ ಇಂತ ಯಾವ ಜೀವನ ಕ್ರಿಯೇಟ್ ಆಗುತ್ತೆ. ಇವಾಗಲೇ ಕಾನೂನುಗಳು ಬಹಳ ಕೆಟ್ಟದವ. ಅದ್ರ ಜೊತೆ ನೀವು ಯಾವತ್ತು ಹೋಗ್ಬಿಡ್ರಿ. ಹೆಂಗ್ ಬಂದ್ರೆ ಚೆನ್ನಾಗಿ ಓದ್ರಿ, ಚೆನ್ನಾಗಿ ಇದ್ಕೊಂಡು ಒಂದು ಒಳ್ಳೆತನವನ್ನು ಬಳಸ್ಕೊಡ್ರಿ. ಈ ಒಂದು ವೇದಿಕೆಗೆ ನನ್ನ ಒಂದು ವಿಶೇಷ ವ್ಯಕ್ತಿಯಾಗಿ ಕರೆಸಿದ್ರು. ವಿಶೇಷ ವ್ಯಕ್ತಿ ಅನ್ನೋಕ್ಕಿಂತ ಗೆಸ್ಟ್ ಅನ್ನೋಕ್ಕಿಂತ ನಾನು ಒಬ್ಬ ನಿಮ್ ತರನ ವಿದ್ಯಾರ್ಥಿ ಕೂಡ. ನಾನು ಕೂಡ ಇನ್ನೂ ಓದ್ತಾ ಇದ್ದೀನಿ, ಇನ್ನು KS ಮಾಡ್ಬೇಕು. ಈ ರೀತಿ ನೋಡಿ, ನೀವು ಹೆಂಗಂದ್ರೆ ಒಂದ್ ಸಾರಿ ಜಾಬ್ ಹಿಡಿದ್ರಂದ್ರೆ ನಿಮಗೆ ಹೆಂಗ್ ಅನ್ಸತ್ತೆ ಗೊತ್ತಾ, ಮತ್ತೆ ಮುಂದೆ ದೊಡ್ಡ ಜಾಬ್ ಹಿಡಿಬೇಕು ಅನ್ಸುತ್ತೆ. ಸೊ ಹಂಗಿರುತ್ತೆ. ಅದಕ್ಕೋಸ್ಕರ ಒಂದು ಒಳ್ಳೆಯವರಾಗ್ರಿ. ಇಷ್ಟೇ ನನ್ನ ಅಭಿಲಾಷೆ. ಒಬ್ಬ ಸಹೋದರನಾಗಿ ನಿಮಗೆ ಹೇಳ್ತಾ ಇದೀನಿ, ಯಾವತ್ತು ಕೆಟ್ಟ ಕೆಲಸಗಳಿಗೆ ಕೈ ಹಾಕಕ್ ಹೋಗ್ಬೇಡ್ರಿ. ನಮ್ಮ ಹಿರಿಯರ ಮಾರ್ಗದರ್ಶನ, ವಾರ್ಡನ್ ಆಗಿರ್ಬೋದು, ಅವ್ರಿಗೆಲ್ಲರಿಗೂ ಗೌರವ ಕೊಡ್ರಿ. ಯಾಕಂದ್ರೆ ವಾರ್ಡನ್ ಹುದ್ದೆ ಇರ್ಬಾರಿ, ಹೆಸರಿಗಷ್ಟೇ ವಾರ್ಡನ್ ಹುದ್ದೆ ಇರ್ಬೋದು. ಒಬ್ಬ ವ್ಯಕ್ತಿ ಅವ್ರು ನಮ್ಮನ್ನೆಲ್ಲನ್ನು ಸಾಕು ಸಲ್ಲುತ್ತಾ ಇದ್ದಾರೆ. ಎಲ್ಲೋ ಒಂದ್ ಕಡೆ ಊಟದ ವ್ಯತ್ಯಾಸ ಆಗುತ್ತೆ. ಇವತ್ತು ನೋಡ್ರಿ, ಇವತ್ತು ನಾ ಜೈಲ್ನಾಗ ಊಟ ಕೊಡ್ತೀನಿ. ಎಂತ ಊಟ ಕೊಡ್ತೀನಿ ಗೊತ್ತಾ? ನೀರು ಮತ್ತು ಹೆಂಗೆ ನೀರ್ ಇರ್ತೈತಿಲ್ಲ ಆ ತರ ಸಾಂಬಾರ್ ಇರ್ತೈತಿ, ರೈಸ್ ಇರ್ತೈತಿ, ಮುಚ್ಕೊಂಡ್ ತಿಂತಾರೆ. ಯಾಕೆ? ಅದು ಜೈಲ್. ಆದ್ರೆ ಅಂತ ಪರಿಸ್ಥಿತಿಲಿ ಇಲ್ಲ. ಇಲ್ಲೆಲ್ಲ ಊಟ ಕೂಡ ಚೆನ್ನಾಗಿ. ಎಲ್ಲ ಒಂದ್ ಕಡೆ ಒಂದ್ ಸಾಂಬಾರಲ್ಲಿ ಒಂದ್ ಸ್ವಲ್ಪ ಜಾಸ್ತಿ ಏನೋ ಉಪ್ಪು ಕಡಿಮೆ ಆಗಿರ್ತೈತೆ. ಅವನ್ನೆಲ್ಲ ಏನು ಮಾಡಬಹುದು ಆ ಕ್ಷಣಕ್ಕೆ
ಹೋಗೋಣ. ಏನು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಆಗಿರ್ಬೋದು, ನಮ್ಮ ಸಂತ ಸೇವಾಲಾಲ್ ಮಹಾರಾಜರಾವ್ ಅವರ ಆದರ್ಶಗಳನ್ನ ಅವನ್ನೆಲ್ಲ ಆದರ್ಶಗಳನ್ನು ಬಳಸ್ಕೊಳ್ಳೋಣ. ಅವ್ರು ಯಾವತ್ತೂ ತಮ್ಮಗೋಸ್ಕರ ಇದು ಹೋರಾಡ್ಲಿಲ್ಲ, ಅವರು ತಮ್ಮ ಕುಲದವರಿಗೋಸ್ಕರ ಹೋರಾಡಲಿಲ್ಲ, ಎಲ್ಲರಿಗೂ ಹೋರಾಡಿದ್ರು ಅವ್ರು ಇವತ್ತು. ಮತ್ತೆ ಯಾವತ್ತು ಅವ್ರ ಮಹಾನ್ ಆದರ್ಶಗಳನ್ನು ಬಳಸ್ಕೊಳ್ಳೋಣ. ಅವರ ಒಂದು ಕುಲಕ್ಕೆ ನಾವು ಯಾವತ್ತು ಕಪ್ಪು ಚುಕ್ಕೆ ಅಂತ ಹೋಗ್ಬೇಡ್ರಿ, ಯಾಕೆ ನಿಮ್ ತಂದೆಗಳಿಗೆ ಕಪ್ಪು ಚುಕ್ಕೆ ತರ ಹೋಗ್ಬೇಡ್ರಿ. ಸೊ ಆದ್ರಿಂದ ಇಷ್ಟು ಒಂದು ವೇದಿಕೆಗೆ ನನ್ನ ಒಂದು ಕರೆಸಿ ಈ ಒಂದೆರಡು ಅವಕಾಶ ಮಾಡಿಕೊಟ್ಟಂತ ಈ ಒಂದು ನಿಲಯದ ವಾರ್ಡನ್ ಆದಂತ ಪಟೇಲ್ ಗುರುಗಳಿಗೂ ಹಾಗೂ ನಮ್ಮ ಈ ಒಂದು ಇಲಾಖೆಯ ಒಂದು ಆಧಾರ ಸ್ತಂಭ ಅಂತ ಹೇಳ್ಬೋದು ಸನ್ನೇರ್ ಮೇಡಮ್ ನಾವು ಇಲ್ಲಿ ಲಾಂಗ್ ಟರ್ಮ್ ಆಗಿದ್ದಾರೆ. ಇಂಥ ಒಂದು ಹುದ್ದೆಯಲ್ಲಿ ಇವರು ಎಷ್ಟೊಂದು ಆಕ್ಟಿವ್ ಆಗಿರ್ತಾರೆ ಅಂದ್ರೆ ನಾನು ನಂಬಕ್ಕಾಗಲ್ಲ. ಯಾಕಂದ್ರೆ ಅವ್ರು 2011ರಿಂದ ಅವ್ರು ನೋಡ್ತಾ ಇದೀವಿ, ಆ ಮುಖ ಹೆಂಗಿದೆ ಹಂಗೆ ಇದೆ, ಆ ಮುಖದಲ್ಲಿ ಏನೂ ವ್ಯತ್ಯಾಸ ಆಗಿಲ್ಲ ಮೇಡಮ್. ಅದೇ ಸ್ಮೈಲ್ ಇದೆ, ಅದೇ ಒಂದು ನಗು ಇದೆ, ಅದೇ ಇದೆ. ಯಾಕಂದ್ರೆ ಅವ್ರು ಯಾವತ್ತು ಮಕ್ಕಳನ್ನ ಹಾಸ್ಟೆಲ್ ವಿದ್ಯಾರ್ಥಿಗಳನ್ನ ತಿಳ್ಕೊಂಡಿಲ್ಲ, ಅವರು ತಮ್ಮ ಸ್ವಂತ ಮಕ್ಕಳದಂಗೆ ನೋಡಿದಾರ ಅವರು. ಯಾಕಂದ್ರೆ ನಾವು ಯಾವಾಗೆಲ್ಲ ಸ್ಟ್ರೈಕ್ ಮಾಡ್ತಿದ್ವು, ಆ ಎಲ್ಲ ಸ್ಟ್ರೈಕ್ ಮಾಡಿದಾಗ ಬಂದಾಗ ಅವ್ರು ಯಾವತ್ತೂ ಒಂದು ದಿನ ಒಂದು ಅವಾಚ್ಯ ಪದವನ್ನು ಬೈಲಿಲ್ಲ, ಒಮ್ಮೆ ಸಿಟ್ಟಾಗ್ಲಿಲ್ಲ, ಏನೂ ಆಗ್ಲಿಲ್ಲ. ಮಧ್ಯರಾತ್ರಿ ಅಡಿಗೆ ಮಾಡಿ ಹಾಕಿ ಕಳಿಸಿದ್ದಾರೆ ನಮಗವರು. ಸೊ ಅಂತ ಒಂದು ಹಿರಿಯರು ನಮ್ಮವ್ರು ಇದ್ದಾರೆ. ಸೊ ಅಂತವ್ರಿಗೂ ಕೂಡ ನಾವು ಇವತ್ತು ಒಂದು ವೇದಿಕೆ ಮುಖಾಂತರ ನಿಮ್ಮೆಲ್ಲರ ಮುಖಾಂತರ ಮೇಡಮ್ಗೂ ಕೂಡ ನಾನು ಧನ್ಯವಾದಗಳನ್ನ ಸಲ್ಲಿಸ್ತೇನೆ. ಸಮಯದ ಅಭಾವ ಇರುವುದರಿಂದ ಇಷ್ಟು ಹೇಳಿ ನಾನು ಒಂದೆರಡು ಮಾತುಗಳನ್ನು ಮುಗಿಸುತ್ತೇನೆ. ಜೈ ಹಿಂದ್, ಜೈ. ಗ್ರಾಹಕರೇ, ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾ? ಕಾರ್ ಮತ್ತು ಬೈಕ್ ಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ನೀಡಿ. ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ 20 ವರ್ಷಗಳಿಂದಲೂ ಗ್ರಾಹಕರಿಗೆ ಉತ್ತಮವಾದ ವಾಹನವನ್ನ ನೀಡುತ್ತಾ ಯಶಸ್ವಿ ಹಾದಿಯಲ್ಲಿ ಸಾಗಿದೆ. ಇಲ್ಲಿ ಎಲ್ಲ ತರಹದ ಸೆಕೆಂಡ್ ಹ್ಯಾಂಡ್ ಬೈಕ್ ಮತ್ತು ಕಾರುಗಳು ಸಿಗುತ್ತದೆ. ವಿಶೇಷವೇನೆಂದರೆ ಲೋನ್ ಮೂಲಕವೂ ವಾಹನ ಖರೀದಿ ಮಾಡಬಹುದು. ಪ್ರತಿ ಭಾನುವಾರ ಮೇಳ ಇರುತ್ತದೆ. ನಿಮಗೆ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾದರೆ ಮತ್ತು ಎಕ್ಸ್ಚೇಂಜ್ ಮಾಡಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ಕೊಡಿ. ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ DSP ಸರ್ಕಲ್, BSL ಆಫೀಸ್ ನಿಯರ್ KC ಪಾರ್ಕ್, ಧಾರವಾಡ. ಮೊಬೈಲ್ ಸಂಖ್ಯೆ 7348821313 9008447288. ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು. Dharwadkar Lawn Function Hall, perfect selection for a lifetime relation. Dharwadkar Lawn Hall, good and beautiful hall. Let's celebrate your parties and events. Dharwadkar Lawn Hall, modern icon and luxurious venue, wedding events, engagement ceremony, birthday parties, school and college events or other events. Enjoyable atmosphere with high-tech security, parking available, memorable. Most visit Dharwadkar Lawn Hall near Patrapajja Mata, Yadwad Road, Dharwad. Contact 944-8359-741, 988-6391-733.